ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿರಾಜಮಾನವಾಗಲಿದೆ ಕರುನಾಡ ಮೂರ್ತಿ. ಕನ್ನಡಿಗ ಯೋಗಿರಾಜ್ ಕೆತ್ತಿದ ಬಾಲರಾಮನ ವಿಗ್ರಹ ಆಯ್ಕೆ. ರಾಮಸ್ತೋತ್ರ ಪಠಣ ಮಾಡ್ತಾ ವಿಗ್ರಹ ಕೆತ್ತನೆ ಮಾಡಿದ ಶಿಲ್ಪಿ. ಇದೆಲ್ಲವನ್ನ ನೋಡೋಣ ರಾಮ ಮಂದಿರ ನ್ಯೂಸ್ ಟಾಪ್ 9 ನಲ್ಲಿ. ಅಯೋಧ್ಯೆಯ ಕೋಟ್ಯಾಂತರ ಜನರ ಕನಸಿನ ತಾಣ ಅಯೋಧ್ಯ ರಾಮ ಮಂದಿರದ ನಿರ್ಮಾಣದ ಕನಸು ನನಸಾಗುವ ಕಾಲಕ್ಕೆ ಕ್ಷಣಗಳನ್ನೇ ಆರಂಭವಾಗಿದೆ. ಇಡೀ ಜಗತ್ತೇ ಅಯೋಧ್ಯೆ ಕಡೆ ಮುಖ ಮಾಡಿದೆ. ಈ ನಡುವೆ ಕನ್ನಡಿಗರು ಹೆಮ್ಮೆ ಪಡುವ ಸುದ್ದಿಯೊಂದು ಅಯೋಧ್ಯೆಯಿಂದ ಹೊರಬಿದ್ದಿದೆ. ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇದೇ ತಿಂಗಳು 22ರಂದು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಪ್ರಮುಖ ಆಕರ್ಷಣೆ ರಾಮಲಲ್ಲಾನ ವಿಗ್ರಹ ಅಂದ್ರೆ ಬಾಲರಾಮನ ಮೂರ್ತಿ. ಇದು ನಮ್ಮ ಕನ್ನಡಿಗ ಅರುಣ್ ಯೋಗಿರಾಜ್ ಕೈಯಲ್ಲಿ ಮೂಡಿ ಬಂದಿದೆ ಅನ್ನೋದು ಕರ್ನಾಟಕದ ಕೀರ್ತಿ ಹೆಚ್ಚಿಸಿದೆ. ಮೈಸೂರಿನ ಖ್ಯಾತ ಕಲ್ಲು ವಿಗ್ರಹಗಳ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ ರಾಮಲಲ್ಲಾ ವಿಗ್ರಹವನ್ನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಲು ಆಯ್ಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ 51 ಇಂಚಿನ ಕಲ್ಲಿನ ವಿಗ್ರಹವನ್ನ ಕೆತ್ತಲು 3 ಶಿಲ್ಪಿಗಳನ್ನ ಆಯ್ಕೆ ಮಾಡಲಾಗಿತ್ತು. ಅದರಲ್ಲಿ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ ವಿಗ್ರಹ ಆಯ್ಕೆಯಾಗಿದೆ. ಮೈಸೂರಿನ ಅರುಣ್ ಯೋಗಿರಾಜ್, ಬೆಂಗಳೂರಿನ ಜಿಎಲ್ ಭಟ್ ಹಾಗೂ ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಮೂವರು ಸಹ ರಾಮಲಲ್ಲಾನ ವಿಗ್ರಹವನ್ನ ಕೆತ್ತಿದ್ರು. ಇದೀಗ ಈ ಮೂವರ ಕೈಚಳಕದಲ್ಲಿ ಮೂಡಿರುವ ರಾಮಲಲ್ಲಾ ವಿಗ್ರಹಗಳ ಪೈಕಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ವಿಗ್ರಹ ಆಯ್ಕೆಯಾಗಿದೆ. ಇದು ಸಹಜವಾಗಿ ಅರುಣ್ ಮನೆಯವರ ಸಂತಸಕ್ಕೆ ಕಾರಣವಾಗಿದೆ. ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಾ ತುಂಬಾನೇ ಅಚ್ಚುಕಟ್ಟಾಗಿ ಬಂದಿತ್ತು. ಎಲ್ಲನೂ ತೋರಿಸ್ತಾ ನವಗ್ರಹ ಬಿಡಿಸಿರೋದು, ದಶರಥ ರಾಮ ಮತ್ತೆ ಕೈವಲ್ಯ ದೇವಿ ಮತ್ತೆ ಆಂಜನೇಯ, ಆಮೇಲೆ ಕೆಳಗಡೆ ಎಲ್ಲ ನವಗ್ರಹ ಎಲ್ಲನೂ ತೋರಿಸ್ತಾ ದಶಾವತಾರ ಎಲ್ಲ ಹಾಕಿದ್ದೀನಿ ಕಣಮ್ಮ, ಈ ಥರನೇ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ ಅಂತ ಎಲ್ಲ ತೋರಿಸ್ತಾ ತುಂಬಾನೇ ಖುಷಿ ಆಯಿತು ಕಣಪ್ಪ ಅಂತಂದು. ಅರುಣ್ ಯೋಗಿರಾಜ್ ಅವರು ಸಾಕಷ್ಟು ಶ್ರದ್ಧಾ ಭಕ್ತಿಯಿಂದ ರಾಮಲಲ್ಲಾನ ವಿಗ್ರಹವನ್ನ ಕೆತ್ತಿದ್ರು. ಕೆಲಸ ಆರಂಭಕ್ಕೆ ಮುನ್ನ ಕಂಕಣ ಧಾರಣೆ ಮಾಡಿಕೊಂಡಿದ್ರು. ಪ್ರತಿಕ್ಷಣ ರಾಮಸ್ತೋತ್ರ ಪಠಣ ಮಾಡುತ್ತಾ ರಾಮಲಲ್ಲಾ ವಿಗ್ರಹ ಕೆತ್ತನೆ ಮಾಡುವ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಅಧ್ಯಯನವನ್ನ ಮಾಡಿದ್ರು. ಇದನ್ನ ಖುದ್ದು ಅರುಣ್ ಅವರೇ TV9 ಬಳಿ ಹೇಳಿಕೊಂಡಿದ್ದಾನೆ. ಒಂದು ಆಭರಣದಲ್ಲಿ ಒಂದು ನಮ್ಮ ದಕ್ಷಿಣ ಭಾರತದ್ದು ಒಂದು ಶೈಲಿನ ತಗೊಂಡಿರ್ತೀನಿ, ಮತ್ತೆ ಉತ್ತರ ಭಾರತಕ್ಕೆ ಕನೆಕ್ಟ್ ಆಗುವಂಗೆ ಒಂದು ಎಸೆನ್ಸ್ಗಳನ್ನ ನಾನು ಮಾಡಿಕೊಂಡು ಪ್ರಭಾವಳಿ ಸಮೇತ ಈ ವಿಗ್ರಹ ನಿರ್ಮಾಣ ಮಾಡಿದೆ. ರಾಮಲಲ್ಲಾ ವಿಗ್ರಹ ಪ್ರಧಾನಿ ಮೋದಿಯವರ ಮೂಲಕ ಲೋಕಾರ್ಪಣೆಯಾಗುತ್ತಿರುವ 3ನೇ ಮೂರ್ತಿಯಾಗಿದೆ. ಈ ಹಿಂದೆ ಅರುಣ್ ಯೋಗಿರಾಜ್ ಕೈಚಳಕದಲ್ಲಿ ಮೂಡಿದ್ದ ಶಂಕರಾಚಾರ್ಯ ಪ್ರತಿಮೆಯನ್ನ ಕೇದಾರನಾಥದಲ್ಲಿ ಸ್ಥಾಪಿಸಲಾಗಿದೆ. ದೆಹಲಿ ಇಂಡಿಯಾ ಗೇಟ್ ಬಳಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನ ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸಿದ್ರು. ಇದೀಗ ರಾಮಲಲ್ಲಾ ಮೂರ್ತಿ ಅರುಣ್ ಅವರ ಹ್ಯಾಟ್ರಿಕ್ ಸಾಧನೆ ಆಗಲಿದೆ. ನಾನು ಮಾಡಿದ ಒಂದು ಕೇದಾರನಾಥಲ್ಲಿ ಶಂಕರಾಚಾರ್ಯರ ವಿಗ್ರಹ ಇರ್ಬೋದು, ಮತ್ತೆ ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಈ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟು ಸಕ್ಸಸ್ಫುಲ್ ಆಗಿ ಅವ್ರ ಟೈಮ್ ಒಳಗಡೆ ಜನಕ್ಕೆ ಇಷ್ಟ ಆಗಿ ಮಾಡಿಕೊಟ್ಟಿದ್ದೆ. ನಮ್ಮ ತಂದೆ ತಾಯಿಯವರ ಆಶೀರ್ವಾದ, ನಮ್ಮ ತಾತ ಬಸವಣ್ಣ ಶಿಲ್ಪಿಯವರು ಮೂಲ ಕಾರಣ. ಈ ಒಂದು ಶಿಲ್ಪಕಲೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಮನೆಯಲ್ಲಿ ಜಾಗ ನಿಂತಿದ್ದೀವಿ ಅಂತಂದರೆ ನಮ್ಮ ತಾತವ್ರ ಕಾರಣ. ಬಸವಣ್ಣ ಶಿಲ್ಪಿಯವರು ಅರಮನೆ ಮೂರ್ತಿ ಎಲ್ಲ ನಮ್ಮ ತಾತವ್ರು ಮಾಡಿರೋದ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ ಸರ್, ಹೆಮ್ಮೆ ಅನಿಸುತ್ತೆ. ಶ್ರೀರಾಮನ ಮೂರ್ತಿ ನಿರ್ಮಾಣ ಆಗಿರೋ ಶಿಲೆ ಕೂಡ ಕನ್ನಡದ ನೆಲದ್ದು. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಮುಜ್ಜೇಗೌಡನಪುರ ಗ್ರಾಮದ ಕೃಷ್ಣಶಿಲೆಯನ್ನೇ 6 ತಿಂಗಳ ಹಿಂದೆ ಅಯೋಧ್ಯೆಗೆ ರವಾನಿಸಲಾಗಿತ್ತು. ಅದೇ ಶಿಲೆಯಲ್ಲಿ ಬಾಲರಾಮ ಮೂಡಿದ್ದಾನೆ. ಇನ್ನು ಮಗನ ಮೂರ್ತಿ ಆಯ್ಕೆಯಾಗ್ತಿದ್ದಂತೆ ತಾಯಿ ಭಾವುಕರಾದ್ರೆ ಪತ್ನಿ ಸಹೋದರಿಯರು ಸಂತಸಗೊಂಡಿದ್ರು. TV9 ಜೊತೆ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಅವನು ತುಂಬಾನೇ ಯೋಚನೆ ಮಾಡೋದು ಜಾಸ್ತಿ, ಯೋಚಿಸ್ಕೊಂಡು ಮತ್ತು ಅದೆಲ್ಲ ಮಾಡೋದು, ಅವನೊಂದು ಸ್ಟಡಿ ಮಾಡ್ಕೊಂಡು ಎಲ್ಲ ಓದಿ ಸ್ಟಡಿ ಮಾಡ್ಕೊಂಡು ಮಾಡೋದು, ಆ ಥರ ಜ್ಞಾನ ಅವನಿಗೆ. ಅವರು ಹೇಗೆ ಒಂದು ಮೂರ್ತಿಯಲ್ಲಿ ಜೀವ ತುಂಬ್ತಾರೆ, ಅದು ಅದ್ಭುತ. ಅದು ನಾನೇನು ಹೇಳೋಕ್ಕಾಗಲ್ಲ. ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗುತ್ತಿರೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ
ಬಿವೈ ವಿಜಯೇಂದ್ರ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಶ್ರೀರಾಮನಿಗೂ ಕರ್ನಾಟಕಕ್ಕೂ ವಿಶೇಷವಾದ ಬಾಂಧವ್ಯವಿದೆ. ಹನುಮಂತನು ಕರ್ನಾಟಕದಲ್ಲಿ ಜನಿಸಿದ್ದು, ಶ್ರೀರಾಮನಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧವಿದೆ. ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ನಡೆಯುತ್ತಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಮಂದಿರದಲ್ಲಿ ರಾಮ್ಲಲ್ಲಾನ ಪ್ರತಿಷ್ಠಾಪನೆ ಜನವರಿ 22ರಂದು ಮಧ್ಯಾಹ್ನ 12:20ಕ್ಕೆ ನಡೆಯಲಿದೆ ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ತಿಳಿಸಿದ್ದಾರೆ. ಪ್ರಾಣ ಪ್ರತಿಷ್ಠಾ ಮಧ್ಯಾಹ್ನ 12:20ಕ್ಕೆ ನಡೆಯಲಿದ್ದು, ಬಳಿಕ ಆರತಿ ಮಾಡಿ ಸ್ಥಳ ಹಾಗೂ ಮಾರುಕಟ್ಟೆಗಳಲ್ಲಿ ಪ್ರಸಾದ ವಿತರಿಸಿ ಸೂರ್ಯಾಸ್ತದ ನಂತರ ದೀಪ ಹಚ್ಚಲಾಗುತ್ತೆ ಅಂತ ಹೇಳಿದ್ದಾರೆ.